Hi all, welcome back to my channel. I know it's been too long ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ, ಬಟ್ ಯೆಟ್ ಐ ಆಮ್ ಬ್ಯಾಕ್ ವಿತ್ ಅ ಸ್ಪೆಷಲ್ ವ್ಲಾಗ್. ಏನಕ್ಕೆ ಅದು ಸ್ಪೆಷಲ್ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾವು ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಟರ್ಮಿನಲ್ 2 ಅಲ್ಲಿ ನಮ್ಮ ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಏರ್ಪೋರ್ಟ್ ಒಳಗೆ ಕಾಲಿಡ್ತಾ ಇದ್ದೀವಿ. ಏರ್ಪೋರ್ಟನ್ನು ನೋಡಿ ಅದ್ರದ್ದು ಆ್ಯಂಬಿಯನ್ಸ್ನೆಲ್ಲ ನೋಡಿ ನನ್ನ ತಂಗಿ ತುಂಬಾ ಶಾಕ್ ಆಗಿಬಿಟ್ಟಿದ್ಲು. ಏನಕ್ಕೆ ಅಂತ ಕೇಳ್ತೀರಾ ಅಂತ ಅಂದರೆ ಇವಾಗ ಒಂದು ಕ್ವಶನ್ನ ಕೇಳ್ತೀನಿ. It's been how many years? 10 years? ಇಟ್ಸ್ ಬಿನ್ 10 ಲಾಂಗ್ ಇಯರ್ಸ್ ನನ್ನ ತಂಗಿ ಏರ್ಪೋರ್ಟಿಗೆ ಕಾಲಿಟ್ಟು. ಸೊ ಅದಕ್ಕೆ ಶಿ ವಾಸ್ ಇನ್ ಅ ಶಾಕ್. ಸೊ ನಾವು ಬೋರ್ಡಿಂಗ್ ಪಾಸ್ ಸಿಕ್ತು ನಮಗೆ. ಈ ಬ್ಯಾಗೇಜ್ದೆಲ್ಲ ಚೆಕ್-ಇನ್ ಪ್ರಾಸೆಸ್ ಏನೇನಿತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ದೆನ್ ನಮ್ಮ ಡಿಪಾರ್ಚರ್ ಟೈಮಿಂಗ್ ಎಷ್ಟೊತ್ತಿಗಿದೆ ಆ್ಯಂಡ್ ಯಾವ ಲೇನಿಗೆ ಹೋಗಬೇಕು ಎಲ್ಲ ತಿಳ್ಕೊಂಡ್ವಿ ನಾವು. ಇಮಿಗ್ರೇಷನ್ ಪ್ರಾಸೆಸ್ ಏನೇನೆಲ್ಲ ಪ್ರಾಸೆಸ್ ಇತ್ತು ಎಲ್ಲ ಸಕ್ಸಸ್ಫುಲಿ ಮುಗಿಸ್ಕೊಂಡು ನಾವು ನಮ್ಮ ಫ್ಲೈಟ್ ಕಡೆಗೆ ನಡೀತಾ ಇದ್ದೀವಿ. ಅಂದರೆ ಹೊರಟ್ವಿ ನಾವು. ಸೊ ಹೋಗ್ತಾ ಹೋಗ್ತಾ ಹಾಗೆ ಅದರದ್ದು ಶಾಪ್ಸ್ಗಳನ್ನೆಲ್ಲ ನೋಡಿಕೊಂಡು ಏನಾದರೂ ತಿನ್ನೋಕ್ಕೆ ಸಿಗುತ್ತೆ ಅಥವಾ ಏನಾದರೂ ಶಾಪಿಂಗ್ ಮಾಡ್ಬೋದಾ ಅಂತ ಎಲ್ಲ ನೋಡಿಕೊಂಡು ನಾವು ಹೊರಟ್ವಿ T12 ಲೇನಿಗೆ. ಆ್ಯಂಡ್ We would have missed this flight. Chale guys, let's go. Yes. Let's go. Break from everything. Just relaxation. And then exams ಆಯಿತಾ. ನಮ್ಮದು ಬೋರ್ಡಿಂಗ್ ಪಾಸ್ನೆಲ್ಲ ಚೆಕ್ ಮಾಡ್ತಿದ್ದಾರೆ ಸೆಕ್ಯೂರಿಟಿ. ಸೊ ಬೋರ್ಡಿಂಗ್ ಪಾಸ್ನೆಲ್ಲ ಸಕ್ಸಸ್ಫುಲಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಫ್ಲೈಟ್ ಕಡೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಮಲಗಾಲಿಟ್ಟು ಒಳಗೆ ಬನ್ನಿ. ಸೊ ಇವನ್ ಏರ್ ಹಾಸ್ಟ್ರೆಸ್ ಶಿ ವಾಸ್ ಪ್ರಿಟಿ ಆ್ಯಂಡ್ ಶಿ ವಾಸ್ ಸೋ ಪೊಲೈಟ್. ಸೊ ನನ್ನ ತಂಗಿ ನನಗೆ ವಿಂಡೋ ಸೀಟ್ ಕೊಡಲೇ ಇಲ್ಲ. ಫಾರ್ ಸಮ್ ಸೆಕೆಂಡ್ಸ್ ಬೇಡ್ಕೊಂಡು ಈಸ್ಕೊಂಡೆ ವಿಂಡೋ ಸೀಟ್ನ. ಅಷ್ಟರಲ್ಲೇ ಆ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿತ್ತು. ಅವ್ರು ಮಾತಾಡ್ತಾರೆ ಅಂತ ರೆಕಾರ್ಡ್ ಮಾಡೋದಕ್ಕೆ ತೆಗ್ದೆ, ಅವ್ರು ಮಾತನ್ನು ನಿಲ್ಲಿಸ್ಬಿಟ್ರು. ಆದರೆ I got a surprise. Welcome you on board. Should be departing on time, about 15 minutes towards the runway. After getting airborne flight time, 15 minutes, 50. Flight conditions may be turbulent, so good idea would be to keep your belts fastened always. The weather might be turbulent. Once we start our descent, I'll get back to you with the arrival details. Okay. Till then, enjoy the flight. Thank you. Bye-bye. Bye-bye. ಸೊ ಇವಾಗ ರನ್ವೇ ಅಲ್ಲಿ ಇದ್ದೀವಿ ನಾವು. ಇನ್ನೇನು ನಮ್ಮ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಸೊ ಹಿಯರ್ ವಿ ಗೋ. ನಮ್ಮ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಅಲ್ಲಿರುವಂಥ ಮಕ್ಕಳ ಜೊತೆಗೆ ಸೇರಿ ನಾವು ಮಕ್ಕಳಾಗ್ಬಿಟ್ಟಿದ್ವಿ. ಬಿಟ್ಕೊಂಡೆಲ್ಲ ಕೂತಿದ್ವಿ ಟೇಕ್ ಆಫ್ ಟೈಮಲ್ಲಿ. ಇಟ್ ವಾಸ್ ನೈಸ್. ಆ್ಯಂಡ್ ಮಿಡ್ ಆಫ್ ದಿ ಫ್ಲೈಟ್ ಜರ್ನಿಯಲ್ಲಿ ಫುಲ್ ಮೋಡಗಳ ಮಧ್ಯ ಇದ್ವಿ. Pizza. Chale, let's have. ತಿಂದಿದ್ದಾದಮೇಲೆ ಸೊ ಹಿಯರ್ ವಿ ಗೋ. ಲ್ಯಾಂಡ್ ಕೂಡ ಆದ್ವಿ. ಫೈನಲಿ ಇಟ್ ವಾಸ್ ಅ ಸೇಫ್ ಜರ್ನಿ ಆ್ಯಂಡ್ ಅ ಬ್ಯೂಟಿಫುಲ್ ಒನ್ ದೋ. ಅಲ್ಲಿ ನಮ್ಮ ಫ್ಲೈಟ್ ನಿಂತಿತ್ತು. ಆ್ಯಂಡ್ ಎಸ್ ವಿ ಸಕ್ಸಸ್ಫುಲಿ ಹ್ಯಾಪಿಲಿ ಆ್ಯಂಡ್ ಪೀಸ್ಫುಲಿ ರೀಚ್ಡ್ ಕೊಚ್ಚಿನ್ ಏರ್ಪೋರ್ಟ್. ನಮ್ಮ ಬ್ಯಾಗ್ಗೋಸ್ಕರ ಕಾಯ್ಕೊಂಡು ಕೂತಿದ್ವಿ. ನಮ್ಮ ಬ್ಯಾಗ್ ಸಿಕ್ತು. ಸೊ ಫೈನಲಿ ವಿ ಆರ್ ಔಟ್. ನಮ್ಮ ಗೈಡ್ ಕಾಯ್ತಾ ಇದ್ರು ಆಲ್ರೆಡಿ. ಈ ಟ್ರಿಪ್ ನಾವು ಪ್ಲ್ಯಾನ್ ಮಾಡಿದ್ದು ಥ್ರೂ ಅ ಟ್ರಾವೆಲ್ ಏಜೆನ್ಸಿ. ಆ ಟ್ರಾವೆಲ್ ಏಜೆನ್ಸಿ ಅವರು ಆಲ್ರೆಡಿ ನಮಗೆ ಒಂದು ಪರ್ಸ್ನಲ್ ಗೈಡ್ನ ನಮಗೋಸ್ಕರ ಬುಕ್ ಮಾಡಿ ಇಟ್ಟಿದ್ರು. ಸೊ ಹಿ ವಾಸ್ ವೇಟಿಂಗ್. ಸೊ ಆ ಗೈಡ್ ಜೊತೆಗೆ ಹೊರಟಾದ್ಮೇಲೆ ವಿ ಏಟ್ ಸಮಥಿಂಗ್. ಇಟ್ ವಾಸ್ ಆಲ್ಮೋಸ್ಟ್ ಲಂಚ್ ಟೈಮ್. ಸೊ ಲಂಚ್ ಮಾಡಿಕೊಂಡು ದೆನ್ ನಮ್ಮ ರೂಮ್ಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ಬೋಟಿಂಗ್ದು ಜಾಗ ಇದೆ ಅಂತ ಹಿ ಸಜೆಸ್ಟೆಡ್ ನಮ್ಮ ಗೈಡ್. ಸೊ ನಾವು ಆ ಬೋಟಿಂಗ್ ಪ್ಲೇಸ್ಗೆ ಅಂತ ಹೋದ್ವಿ. ಅಲ್ಲಿ ನಮ್ಮ ಬೋಟ್ ರೈಡ್ ಶುರು ಆಯಿತು. ದಟ್ ಕಂಪ್ಲೀಟ್ ವಾಟರ್ ಪ್ಲೇಸ್ ಇಸ್ ದಿ ಬ್ಯಾಕ್ ವಾಟರ್ ಆಫ್ ಕೊಚ್ಚಿನ್. ಸೊ ಈ ಬ್ಯಾಕ್ ವಾಟರ್ಸ್ ಅಲ್ಲಿ ವಿ ಸಾ ವೆರೈಟಿ ಆಫ್ ಬರ್ಡ್ಸ್ ಆ್ಯಂಡ್ ವೆರೈಟಿ ಆಫ್ ಪ್ಲಾಂಟ್ಸ್ ಓವರ್ ದೇರ್. It was something unique and beautiful. And this is something special about this plant. ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ. The plant, okay. The plant का flower है ये. इंदे. And then again we met this crow. ಚಂದ ಪೋಸ್ ಕೊಡ್ತಾ ಇತ್ತು. ಆ ಪೋಸ್ ನೋಡಿಕೊಂಡು ಐ ಎಂಜಾಯ್ಡ್ ಇಟ್. ಆ್ಯಂಡ್ ದಟ್ ವಾಸ್ ದಿ ಪ್ಲೇಸ್ ವೇರ್ ನೆಟ್ ರೆಡಿ ಮಾಡಿಟ್ಟಿದ್ರು. ಸೊ ಇನ್ನೇನು ಫಿಶಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ರಂತೆ ಅವರು. ಫುಲ್ ಕೊಚ್ಚಿನ್ ಬ್ಯಾಕ್ ವಾಟರ್ ಅಲ್ಲಿ ನಾವು ಮೇಜರಾಗಿ ನೋಡುವಂಥದ್ದು ಇಸ್ ದಿಸ್ ಪ್ಲ್ಯಾಂಟ್.
ಆ್ಯಂಡ್ ನಾವು ಇದು ಒಂಥರ ಅಮೆಝಾನ್ ಫಾರೆಸ್ಟ್ ಥರ ಇತ್ತು. ವಿ ವೆಂಟ್ ಇನ್ಸೈಡ್ ದಿ ಫಾರೆಸ್ಟ್ ಆ್ಯಂಡ್ ಓ ಮೈ ಗಾಡ್, ಇದರಷ್ಟು ಪೀಸ್ಫುಲ್ ಜಾಗ ಎಲ್ಲೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಜಸ್ಟ್ ಅ ಬರ್ಡ್ ಮಾಡ್ತಿರುವಂತಹ ಸೌಂಡ್ಸ್ ಅಷ್ಟೇ ಕೇಳಿಸ್ತಾ ಇದ್ದಿದ್ದು ನಮಗೆ. ಆ್ಯಂಡ್ ದೆನ್ ಇಲ್ಲಿ ನಾವು ನೋಡ್ತಾ ಇರೋದು, ಇಟ್ ವಾಸ್ ಆಲ್ಮೋಸ್ಟ್ 150-year old ಟ್ರೀ ಇದು, ಆ್ಯಂಡ್ ಯೆಟ್ ಇಟ್ಸ್ ಸ್ಟಿಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ದಟ್ ವಾಸ್ ಆಸಮ್. ಆ್ಯಂಡ್ ಇನ್ ದ ಮಿಡಲ್ ಆಫ್ ದ ಬ್ಯಾಕ್ ವಾಟರ್ಸ್ ನಮಗೆ ಸಿಕ್ಕಿದ್ದು ಇದೊಂದು ಪುಟ್ಟ ಆ್ಯಂಡ್ ಕ್ಯೂಟ್ ಮನೆ. ಆ್ಯಂಡ್ ಈ ಮನೇಲಿ 2 ಸ್ವಿಂಗ್ಸ್ ಇತ್ತು, ವೇರ್ ದೀಸ್ 2 ಹ್ಯಾಡ್ ಕ್ಯಾಪ್ಟಿವೇಟೆಡ್ ಇಟ್. ನನಗೆ ಕೊಡಲೇ ಇಲ್ಲ. ಆ್ಯಂಡ್ ಇಲ್ಲಿ ಎಳ್ನೀರು ಮಾರ್ತಾಯಿದ್ರು. ಸೊ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟೆ ನಾವು ಇಲ್ಲಿ ಒಂದು ಕ್ವಿಕ್ ಆ್ಯಂಡ್ ಸ್ಮಾಲ್ ಸ್ಟಾಪ್ ತೊಗೊಂಡಿದ್ದು. ಎಳ್ನೀರು ಕುಡಿತಾ ನಾನು ನೋಟಿಸ್ ಮಾಡಿದ್ದು, ಅವರು ಒಂದು ಈಗಲ್ನ ಸಾಕಿದ್ರು ಅಂತ. ಆ್ಯಂಡ್ ಈವನ್ ವಿತ್ ಈಗಲ್ ಈ ಪುಟ್ಟ ಕ್ಯೂಟ್ ಕ್ಯಾಟ್ನ ಕೂಡ ಸಾಕಿದ್ರು. We spent some time with these 2 lovely creatures and then ಹೊರಟ್ವಿ ನಾವು ಅಲ್ಲಿಂದ. ನಾವು ಒಂದು ಹೊಸ ರೈಡರ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ದಟ್ ಈಸ್ ಇನಿ ಮಹೇಶ್, ನನ್ನ ತಂಗಿ. ಆ್ಯಂಡ್ ಅಗೇನ್ ಐ ವಾಸ್ ಪ್ಲೇಯಿಂಗ್ ವಿತ್ ದಟ್ ಬ್ಯೂಟಿಫುಲ್ ಪ್ಲಾಂಟ್. ಆ್ಯಂಡ್ ದೆನ್ ವಿ ರೀಚ್ಡ್ ಆರ್ ಸೆಕೆಂಡ್ ಡೆಸ್ಟಿನೇಷನ್, ದಟ್ ಈಸ್ ಅ ಮ್ಯೂಸಿಯಂ. ಈ ಮ್ಯೂಸಿಯಮಲ್ಲಿ ಏನ್ಷಂಟ್ ಕಾಲದಲ್ಲಿ ಯೂಸ್ ಮಾಡ್ತಿರುವಂತಹ ಎಲ್ಲ ಮಾನ್ಯುಮೆಂಟ್ಸ್, ಎಲ್ಲ ಮೇಕಪ್ ಸ್ಕಲ್ಪ್ಚರ್ಸ್ ಆಗಿರಲಿ, ಜುವೆಲ್ಸ್ ಆಗಿರಲಿ, ಇದನ್ನೆಲ್ಲ ಸೇಫಾಗಿ ಕ್ಯಾಪ್ಟಿವೇಟ್ ಮಾಡಿದರು. ಸೊ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ನಾವು ಈ ಮ್ಯೂಸಿಯಮ್ಗೆ ಹೋದ್ವಿ. ಫಸ್ಟ್ ನಾವು ನೋಡಿದ್ದು ಫುಲ್ಲು ಮಾನ್ಯುಮೆಂಟ್ಸ್, ಆ್ಯಂಡ್ ದೆನ್ ಇದು ಮೇಕಪ್, ಡಿಫ್ರೆಂಟ್ ಡಾನ್ಸ್ ಫಾರ್ಮ್ಸ್ ಅವರೆಲ್ಲ ಹಾಕೊತಾ ಇದ್ದಿದ್ದು ಮೇಕಪ್ ಅದು. ದೆನ್ ದಿಸ್ ಆರ್ ದಿ ಜುವೆಲ್ಸ್, ಟೆಂಪಲ್ ಜುವೆಲರಿ, ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಜುವೆಲ್ಸ್ ಅವೆಲ್ಲ. ಆ್ಯಂಡ್ ದೆನ್ ವಿ ಸಾ ಕ್ರಿಶ್ಚಿಯಾನಿಟಿ ರಿಲೇಟೆಡ್ ಮಾನ್ಯುಮೆಂಟ್ಸ್ನ ನೋಡಿದ್ವಿ. ಅದು ಅಲ್ಲಿ ಜೀಸಸ್ ಕಾಣಿಸ್ತಾ ಇದ್ದಾರಲ್ಲ, ಎಸ್. ಆ್ಯಂಡ್ ಇದು ನಮ್ಮ ಏನ್ಷಂಟ್ ಕಾಲದ ಸ್ಕ್ರಿಪ್ಚರ್ಸ್, ಏನ್ಷಂಟ್ ಅಲ್ಲಿ ಬರ್ತಿರುವಂತಹ ಸ್ಕ್ರಿಪ್ಚರ್ಸ್ ಇದು. ನೆಕ್ಸ್ಟ್ ಥರ್ಡ್ ಪ್ಲೇಸ್ ವಾಸ್ ಅ ಸ್ಮಾಲ್ ಸಿಟಿ ಟೌನ್. ಶಾಪಿಂಗಿಗೆ ಅಂತ ಹೋಗಿದ್ವಿ. ಏನಾದರೂ ಶಾಪ್ ಮಾಡೋಣ, ನಮಗೇನಾದರೂ ಸಿಗುತ್ತಾ, ಏನಾದ್ರು ತಿನ್ನೋದಕ್ಕೂ ಸಿಗುತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಹೋಗಿದ್ವಿ. ಶಾಪಿಂಗ್ ಎಲ್ಲ ಆದಮೇಲೆ ನಮಗೆ ಸಿಕ್ಕಿದೆ ಇದೊಂದು ಕ್ಯೂಟ್ ಕೆಫೆ. ಇಟ್ ಹ್ಯಾಡ್ ಅ ಹೆಲ್ದಿ ಮೆನು, ಸೊ ವಿ ಆಲ್ ಎಂಜಾಯ್ಡ್ ಇಟ್. ಅಮ್ಮ ಅಪ್ಪ ಇವರೆಲ್ಲ ಟೀ ಆ್ಯಂಡ್ ಸಮ್ ಬಾಟರ್ ಮಿಲ್ಕ್ ಕುಡಿದ್ರು. ಆ್ಯಂಡ್ ನಾನು ನನ್ನ ತಂಗಿ ಚೀಯರ್ಸ್ ಮಾಡಿಕೊಂಡು ಒಂದು ಬನಾನಾ ಮಿಲ್ಕ್ ಶೇಕ್ ಕುಡಿದ್ವಿ. ಆ್ಯಂಡ್ ಇಟ್ ವಾಸ್ ಯಮ್. ಈ ಸಿಟಿದು ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ಆಫ್ಟರ್ 5:30 ಆರ್ ಮೇ ಬಿ ಬೈ 6 ಅವರು ಎಲ್ಲ ಅಂಗಡಿಗಳನ್ನೂ ಮುಚ್ಚಿಬಿಡ್ತಾ ಇದ್ರು. ಯಾವ ಅಂಗಡಿನೂ ಓಪನ್ ಇರಲ್ಲ ಆಫ್ಟರ್ 6. ಸೊ ನಾವು ಆಚೆ ಬರೋಷ್ಟೊತ್ತಿಗೆ ಇಟ್ ವಾಸ್ ಅರೌಂಡ್ 6. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದಾಗಿತ್ತು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲೇ ಸ್ವಲ್ಪ 1 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದರೆ ನಮಗೆ ಸಿಕ್ಕಿದ್ದು ಒಂದು ಪೀಸ್ಫುಲ್ ಪ್ಲೇಸ್, ದಟ್ ಈಸ್ ಅ ಬೀಚ್. ಅಲ್ಲಿ ಮ್ಯೂಸಿಷಿಯನ್ಸ್ ಕೂಡ ಇದ್ದರು, ಮ್ಯೂಸಿಕ್ ಕೇಳಿಸ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಆ ಬೀಚ್ ಸೌಂಡ್ ಆ್ಯಂಡ್ ದಟ್ ಪೀಸ್ಫುಲ್ ವೆದರ್ ಆ್ಯಂಡ್ ದಟ್ ವಿಂಡ್, ಓ ಮೈ ಗಾಡ್. ಈ ಖೇಯಾಸ್ ಲೈಫಲ್ಲಿ ದಟ್ ವಾಸ್ ಅ ಕಾಮ್ ಆ್ಯಂಡ್ ಬ್ಯೂಟಿಫುಲ್ ನೈಟ್ ವಿ ಸ್ಪೆಂಟ್ ಟುಗೆದರ್. So yeah, this was our day 1, which was a productive day though. We learned a lot, we enjoyed a lot, we ate a lot, and it was a very good day 1 trip. So meet you all tomorrow with our day 2 trip. Bye bye.